Hello foodies, ವೆಲ್ಕಮ್ ಟು ಅವರ್ ಚಾನಲ್ ರೆಸಿಪಿ ಮಾರ್ಕೆಟ್. ಇವತ್ತಿನ ಮಾರ್ಕೆಟ್ ಅಲ್ಲಿ ಹೈ ಪ್ರೋಟೀನ್ ಸಲಾಡ್ ಮಾಡೋದು ಹೇಗೆ ಅಂತ ನೋಡ್ತೀರಾ. ಈ ನನ್ನ ಮಾರ್ಕೆಟಿಗೆ ಇನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ. ಹಾಗೆ ತುಂಬಾ ಇಷ್ಟ ಆಗಿದೆ, ರುಚಿಯಾಗಿದೆ ಅಂದ್ರೆ ವಿಡಿಯೋನ ಶೇರ್ ಮಾಡಿ. 1 ಕಪ್ ಆಗುವಷ್ಟು ಹುರಿದು ಸಿಪ್ಪೆ ತೆಗೆದಿರೋವಂಥ ಕಡಲೆ ಬೀಜ ತಗೊಂಡಿದ್ದೀನಿ. ಇದಕ್ಕೆ ನಾನು ಟೊಮೆಟೊ, ಈರುಳ್ಳಿ, ಕ್ಯಾರೆಟ್, ಕಾಯಿ ತುರಿ, ಸೌತೆಕಾಯಿ, ಸ್ವಲ್ಪ ಪುದೀನ, ಹಸಿರು ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಎಲ್ಲವನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡಲೆ ಬೀಜ ಟೇಸ್ಟು ಕರುಮ್ ಅಂತ ತುಂಬಾ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಸಲಾಡ್ನ ಹೈ ಪ್ರೋಟೀನ್ ಅಂತಲೇ ಹೇಳ್ಬೋದು. ಡಯಟ್ ಮಾಡ್ತಾ ಇರೋರಿಗೆ ಇದು ಒಂದು ಹೆಲ್ಪ್ ಆಗುತ್ತೆ. ತುಂಬಾ ಹೈ ಪ್ರೋಟೀನ್ ಸಲಾಡ್ ಆಗಿರುತ್ತೆ ಇದು. ಖಾಲಿ ಕಡಲೆ ಬೀಜ ತಿನ್ನೋದ್ರಿಂದ ನಾವು ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ಹೊಟ್ಟೆ ಫಿಲ್ ಆಗಿಬಿಡುತ್ತೆ. ಹಾಗೆ ಪ್ರೋಟೀನು ಕೂಡ ಸಿಗುತ್ತೆ. ಈಗಂತೂ ಸ್ಕೂಲ್ ಅಂತೂ ಸ್ಟಾರ್ಟ್ ಆಯಿತು ಮಕ್ಕಳಿಗೆ. ಸ್ನ್ಯಾಕ್ಸ್ ಬಾಕ್ಸಿಗೆ ಏನೇನೋ ಹಾಕೋ ಬದಲು ಈ ಥರ ಹಾಕೋದ್ರಿಂದ ಮಕ್ಕಳು ಫುಲ್ಲು ಖುಷಿಯಾಗಿರ್ತಾರೆ, ಟೇಸ್ಟಿಯಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಮಕ್ಕಳು ಬಾಕ್ಸ್ ಅಂತೂ ಫುಲ್ ಖಾಲಿ ಮಾಡ್ಕೊಂಡೇ ಬರ್ತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೆ ಆಗ್ತಾಡ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಕೂಡ ಮಾಡಿ. ಹಾಗೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ. ಮತ್ತೊಂದು ರೆಸಿಪಿ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.